ಈ ವರ್ಷದಿಂದ ನಾವು BBA LLB 5 ವರ್ಷದ ಕೋರ್ಸ್, ನಾರ್ಮಲ್ LLB 3 ಇಯರ್ಸ್ ಕೋರ್ಸ್, ಅಂದ್ರೆ 5 ಇಯರ್ಸ್ ಮತ್ತೆ 3 ಇಯರ್ಸ್ LLB ಎರಡನ್ನೂ ಇಂಪ್ಲಿಮೆಂಟ್ ಮಾಡಿದ್ದಾರೆ. ತುಮಕೂರಿನ ಇತಿಹಾಸದಲ್ಲಿ ಇದೇ ಮೊದಲನೇ ಬಾರಿಗೆ ನಾವು BBA LLB ನ ಇಂಪ್ಲಿಮೆಂಟ್ ಮಾಡಿದ್ದೇವೆ. ಬಾರ್ ಕೌನ್ಸಿಲ್ ಅಪ್ರೂವ್ಡ್ ಆಗಿರ್ತಕ್ಕಂಥ ಸಂಸ್ಥೆ, ಪ್ಲಸ್ ಕರ್ನಾಟಕ ಸ್ಟೇಟ್ ಲಾ ಯೂನಿವರ್ಸಿಟಿಯಿಂದ ಅನುಮೋದನೆ ಪಡೆಯತಕ್ಕಂಥ ಸಂಸ್ಥೆ. ಇವತ್ತು ಇರ್ತಕ್ಕಂಥ ಕಾರ್ಪೊರೇಟ್ ಎಕ್ಸ್ಪೋಜರ್ ನಲ್ಲಿ ಪ್ರತಿಯೊಂದು ಕಂಪನಿಗೆ ಲೀಗಲ್ ಅಡ್ವೈಸರ್ ನ ಅವಶ್ಯಕತೆ ಇದೆ. ಅವಾಗ ನಮ್ಗೆ ಉಳಿದಿದೆ ಕಾರ್ಪೊರೇಟ್ ಎಕ್ಸ್ಪೋಜರ್ ವಿತ್ ಲೀಗಲ್ ಪ್ರಾಕ್ಟೀಸ್ ಅಂತಕ್ಕಂಥ ಒಂದು ಕಾನ್ಸೆಪ್ಟ್. ಕರ್ನಾಟಕದ ಖ್ಯಾತ ವಕೀಲರು ತಂಡ ಏನಿದೆ ಅವ್ರ ಜೊತೆ ಅಸೋಸಿಯೇಟ್ ಇದ್ದೇವೆ. ಅವ್ರ ಜೊತೆ ಪ್ರತಿ ಸೆಮಿಸ್ಟರ್ ಆಗಿದ ತಕ್ಷಣ 15 ದಿನ ಇಂಟರ್ನ್ಶಿಪ್ ಕೊಡ್ತಾ ಇದ್ದೇವೆ. ಸೊ ಅವ್ರು ಹೋಗಿ ಅವ್ರ ಜೊತೆ ಖುದ್ದು ಕೋರ್ಟ್ ಕಲಾಪಗಳಲ್ಲಿ ವಾದ ವಿವಾದಗಳು ಏನಿರುತ್ತೆ ಅದರಲ್ಲಿ ಪ್ರಾಕ್ಟೀಸ್ ಮಾಡ್ಕೊಳ್ತಕ್ಕಂಥ ಒಂದು ಅವಕಾಶ ಕೇಂಬ್ರಿಡ್ಜ್ ಕಾಲೇಜ್ ಕೊಡ್ತಾ ಇದೆ. ಕೂಲಿಂಗ್ ಕಾನ್ಸೆಪ್ಟ್ ನ ಇಂಪ್ಲಿಮೆಂಟ್ ಮಾಡಿದೀವಿ. ಮಾರ್ನಿಂಗ್ ಅವರು 10 o'clock ಕಾಲೇಜಿಗೆ ಬಂದ್ರೆ ಸಂಜೆ 4 ಗಂಟೆವರೆಗೂ ಕಾಲೇಜ್ ಇರುತ್ತೆ. ಇದರಲ್ಲಿ ಅವ್ರಿಗೆ ಲೀಗಲ್ ಪ್ರಾಕ್ಟೀಸಸ್, ಥಿಯೋರಿಟಿಕಲ್ ಪ್ರಾಕ್ಟೀಸಸ್, ಪ್ಲಸ್ ಇದ್ರ ಜೊತೆಯಲ್ಲಿ ಅವ್ರಿಗೆ ಸಮಾಜದಲ್ಲಿ ಹೇಗೆ ಬದುಕಬೇಕು ಅನ್ನೋದಿದೆಯಲ್ಲ ಅದನ್ನ ಸವಿವರವಾಗಿ ಹೇಳ್ಕೊಡ್ತಕ್ಕಂಥ ಒಂದು ವ್ಯವಸ್ಥೆ. ಈ ಪ್ರಾಕ್ಟೀಸ್ ಸೆಷನ್ ಅಲ್ಲಿ ತುಂಬಾ ಅನುಭವ ಇರತಕ್ಕಂತ ವಕೀಲರುಗಳು ಜಡ್ಜ್ ಸ್ಥಾನದಲ್ಲಿ ಕೂತ್ಕೊಂಡು ಇವ್ರು ಏನ್ ಮಿಸ್ಟೇಕ್ಸ್ ಗಳನ್ನ ಮಾಡ್ತಾರೆ ಅದನ್ನ ತಿತ್ತಕ್ಕಂತ ಒಂದು ವ್ಯವಸ್ಥೆ ಕೇಂಬ್ರಿಡ್ಜ್ ಕಾಲೇಜ್ ಅಲ್ಲಿ ಇಂಪ್ಲಿಮೆಂಟ್ ಮಾಡಿ. ಕೇಂಬ್ರಿಡ್ಜ್ ಸ್ಕೂಲ್ ಆಫ್ ಲಾ ಏನಿದೆ ಬರೀ ಈ ಪ್ರೋಗ್ರಾಮ್ ಕ್ಲಾಸ್ ರೂಮ್ಗೆ ಸೀಮಿತ ಆಗಿರ್ತಕ್ಕಂಥದ್ದಲ್ಲ. ಅವರಿಗೆ ವಿಧಾನಸಭೆ ಕಲಾಪಗಳಾಗಿರ್ಬೋದು ಅಥವಾ ಹೈಕೋರ್ಟ್ ಅಲ್ಲಿ ನಡೀತಕ್ಕಂಥ ವಾದ ವಿವಾದಗಳಾಗಿರ್ಬೋದು, ಇದರಲ್ಲೆಲ್ಲ ಲೈವ್ ಆಗಿ ಅವರಿಗೆ ಪ್ರಾಕ್ಟೀಸ್ ಮಾಡಿಸ್ತಕ್ಕಂಥದ್ದು, ಅಲ್ಲಿ ಕರ್ಕೊಂಡೋಗಿ ಅವರಿಗೆ ತೋರಿಸಿ ಹೆಂಗೆಲ್ಲ ನಡೆಯುತ್ತೆ ಇದು ವ್ಯವಸ್ಥೆ ಹೇಗಿದೆ ಇದನ್ನೆಲ್ಲ ತೋರಿಸಿ ಅವ್ರನ್ನ ಲೈವ್ ಆಗಿ ಪ್ರಾಕ್ಟೀಸ್ ಮಾಡಿಸ್ತಕ್ಕಂಥ ಒಂದು ಸಿಸ್ಟಮ್ ನ ಇಂಪ್ಲಿಮೆಂಟ್ ಮಾಡಿದ್ದಾರೆ. ಇಲ್ಲಿ ಅಡ್ಮಿಟ್ ಆಗ್ತಕ್ಕಂಥ ಮೊದಲ 10 ವಿದ್ಯಾರ್ಥಿಗಳಿಗೆ ಗುರು ರಾಘವೇಂದ್ರ ಸ್ವಾಮಿಗಳ ಆಶೀರ್ವಾದದ ಜೊತೆ 50% ಫೀಸ್ ಅಲ್ಲಿ ಡಿಸ್ಕೌಂಟ್ ಮಾಡ್ತಾರೆ. ಈ ವರ್ಷ ಕರ್ನಾಟಕದ ಖ್ಯಾತ ವಕೀಲರುಗಳ ಜೊತೆಯಲ್ಲಿ ಇಂಟರ್ನ್ಶಿಪ್ ಏನಿದೆ ಅದನ್ನ ಮಾಡ್ತಕ್ಕಂಥ ಸದಾವಕಾಶ ಇದರಲ್ಲಿ ಇದೆ. ಪ್ರಿಯ ವೀಕ್ಷಕರೇ ನಮಸ್ಕಾರ. ಕಾರ್ಯಕ್ರಮವನ್ನು ನೋಡಿ ಸುಮ್ಮನಾಗಬೇಡಿ, ನಮ್ಮ ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, ನಾನು ಸಂದೀಪ್ ಶೆಟ್ಟಿ, ಹೆಗ್ಗದ್ದೆ. ಇದು ಹೆಗ್ಗದ್ದೆ ಸ್ಟುಡಿಯೋ. ಏನಿದು ಸಂದೀಪ್ ಅವರು ಕೋರ್ಟ್ ಆವರಣದ ಒಳಗಡೆ ಇದ್ದಾರೆ ಅಂತ ಯೋಚನೆ ಮಾಡಬಹುದು. ಹೌದು, ಯಾರ್ಯಾರಿಗೆ LLBಯನ್ನು ಓದಬೇಕು ಅನ್ನುವಂಥ ಆಸಕ್ತಿ ಇದೆ, ಅದು 3 ವರ್ಷದ್ದಾಗಲಿ ಅಥವಾ 5 ವರ್ಷದ್ದಾಗಲಿ, ಒಂದು ಒಳ್ಳೆಯ ಫೀ ಸ್ಟ್ರಕ್ಚರಲ್ಲಿ ಓದಬೇಕು. ನನ್ನ ಒಂದು ಮನೋಭಿಲಾಷೆ ಏನಪ್ಪ ಅಂತ ಹೇಳಿದ್ರೆ, ಪ್ರತಿಯೊಬ್ಬರ ಮನೆಯಲ್ಲೂ ಒಬ್ಬ ಲಾಯರ್ ಇದ್ದರೆ ಬಹಳ ಒಳ್ಳೆಯದು ಅಂತ ನಾನು ಅನೇಕ ವರ್ಷಗಳಿಂದ ಅದ್ರ ಬಗ್ಗೆ ಅರಿತಿದ್ದೆ. ಹಾಗಾಗಿ ಈ ಲಾಯರ್ ಓದುವಾಗ ನಾವು ಎಲ್ಲಿ ಓದಬೇಕಂದ್ರೆ, ವಕೀಲ ವೃತ್ತಿಯನ್ನು ಮಾಡಬೇಕಂದ್ರೆ ಒಂದು ಶಿಕ್ಷಣ ಅವಶ್ಯಕತೆ ಇದೆಯಲ್ಲ, ಅದನ್ನು ಎಲ್ಲಿ ಮಾಡಿದ್ರು ಉತ್ತಮ ಆಗುತ್ತೆ ಅಂತ ಸುಮಾರು ಜನ ಕಮೆಂಟ್ ಬಾಕ್ಸಲ್ಲಿ ಬರೆದಿದ್ದೀರಾ. ಸೊ ಹಾಗಾಗಿ ಹೆಗ್ಗದ್ದೆ ಸ್ಟುಡಿಯೋದಲ್ಲಿ ಒಂದು ಎಕ್ಸ್ಕ್ಲೂಸಿವ್ ವಿಡಿಯೋ ಇದು. ಯಾರ್ಯಾರು ನ್ಯಾಯ ವಿಭಾಗದಲ್ಲಿ ಓದಬೇಕು ಅಥವಾ ವಕೀಲನಾಗಬೇಕು ಅನ್ನುವಂಥ ಮಹತ್ವಾಕಾಂಕ್ಷೆಯಲ್ಲಿ ಇದ್ದೀರಾ, ನೀವು ಈ ವಿಡಿಯೋನ ಸೇವ್ ಮಾಡ್ಕೊಳ್ಳಿ. ನಾನಿಲ್ಲಿ ಕಾಂಟ್ಯಾಕ್ಟ್ ನಂಬರನ್ನು ಕೊಟ್ಟಿರ್ತೀನಿ, ನೀವು ಅವರಿಗೆ ಕಾಂಟ್ಯಾಕ್ಟ್ ಕೂಡ ಮಾಡ್ಬೋದು. ಅದಕ್ಕೂ ಮುಂಚೆ ಕಂಪ್ಲೀಟ್ ವಿಡಿಯೋವನ್ನು ನೋಡಿ. ನಾನಿವತ್ತು ತುಮಕೂರಲ್ಲಿದ್ದೀನಿ, ಕೇಂಬ್ರಿಡ್ಜ್ ಸ್ಕೂಲ್ ಆಫ್ ಲಾ ಇನ್ಸ್ಟಿಟ್ಯೂಷನ್ನ ಒಳಗಡೆ ಬಂದಿದ್ದೀನಿ. ನೋಡಿ, ಇಲ್ಲಿ ಒಳಗಡೆ ಬಂದರೆ ಈ ಥರದ ಒಂದು ಕೋರ್ಟ್ ಕಟೆ ಅಂತ ನಾವು ಏನು ಹೇಳ್ತೀವಿ ಅದಿದೆ ಇಲ್ಲಿ. ಸೊ ಇಲ್ಲಿ ಇದ್ರ ಬಗ್ಗೆ ಮಾಹಿತಿಯನ್ನು ಕೊಡೋದಕ್ಕೆ ಮುಖ್ಯಸ್ಥರಾಗಿರುವಂತಹ ಪುನೀತ್ ಸರ್ ಇದ್ದಾರೆ. ವೆಲ್ಕಮ್ ಸರ್. ಮೊದಲನೇದಾಗಿ ನಿಮಗೆ ನಮ್ಮ ಸಂಸ್ಥೆಗೆ ತುಂಬ ಸ್ವಾಗತ. ಎಸ್ ಸರ್. ನಾನಿವತ್ತು ಬಂದಿರೋದು ಯಾವುದೋ PUC ಎಜುಕೇಷನ್, ಡಿಗ್ರಿ ಎಜುಕೇಷನ್ ಬಗ್ಗೆ ನಿಮ್ಮನ್ನು ಕೇಳೋದಕ್ಕಲ್ಲ, ಬದಲಾಗಿ ತುಮಕೂರಿ ಇವತ್ತು ಬಂದಿದ್ದು ವಕೀಲ ವೃತ್ತಿಯನ್ನು ಓದಬೇಕು, LLB ಮಾಡಬೇಕು ಅನ್ನುವಂಥ ಮಹತ್ವಾಕಾಂಕ್ಷೆ ಇಟ್ಕೊಂಡಿರೋ ಸಾಕಷ್ಟು ಜನ ಇದ್ದಾರೆ. ನಾವು ಮಾತಿನ ಮಧ್ಯೆ ಆದರೂ ಹೇಳ್ತೀವಿ, ಮನೆಗೊಬ್ಬ ವಕೀಲ ಇದ್ದರೆ ಬಹಳ ಒಳ್ಳೆಯದು ಅಂತ ಹೇಳ್ತೀವಿ. ಅಂಥವರಿಗೆ ಒಂದು ಸದಾವಕಾಶವನ್ನು ಈಗ ಸದ್ಯಕ್ಕೆ ನೀವು ಮಾಡಿಕೊಡ್ತಾ ಇದ್ದೀರಾ. ನೋಡಿ, ಇದು ಒಳಗಡೆ ಬಂದಾಗ ಇಲ್ಲಿ ಒಂದು ಸೇಮ್ ಕೋರ್ಟ್ ಹಾಲ್ ಥರನೇ ಫೀಲ್ ಆಗುತ್ತೆ. ಅದೇ ರೀತಿ ಇದೆ, ಅಲ್ಲೇ ನಿಂತುಕೊಂಡು ಕೂಡ ನಾವು ಮಾತಾಡ್ತಾ ಇರ್ತೀವಿ. ನೀವು ನೋಡ್ದಂಗೆ ಇಲ್ಲಿ ಜಡ್ಜ್ ಇರ್ತಾರೆ, ಇಲ್ಲಿ ಅಪರಾಧಿಯೂ ಇರ್ತಾನೆ, ನಿರಪರಾಧಿಯೂ ಇರ್ತಾನೆ, ಇಲ್ಲೆಲ್ಲ ಕುಳಿತುಕೊಂಡಿರ್ತಾರೆ. ಮುಂದ್ಗಡೆ ಹೋದರೂ ಅದೇ ರೀತಿ ಆವರಣ ಸೇಮ್ ಹಾಗೆ ಇದೆ. ಸೊ ಎಲ್ಲ ಲಾ ಕಾಲೇಜಲ್ಲೂ ಹಿಂಗೆ ಇರುತ್ತಾ ಸರ್? ಈಗ ನಿಮ್ಮ ಒಂದು ಲಾ ಕಾಲೇಜ್ನ ಸ್ಪೆಷಾಲಿಟಿ ಏನು ಅಂತ? ಸರ್, ಮೊದಲನೇದಾಗಿ ಹೆಗ್ಗದ್ದೆ ಸ್ಟುಡಿಯೋಸ್ಗೆ ನಾವು ಅಭಾರಿಗಳು. ನಾವು ಯಾವಾಗ ಕರ್ನಾಟಕಕ್ಕೆ ಏನಾದ್ರೂ ಒಂದು ಹೊಸದು ಕೊಡ್ಬೇಕಂತ ಹೊರಟಾಗ ನಮ್ಮ ಜೊತೆಗೆ ನಿಂತು ನಮ್ಮ ಬೆನ್ನು ತಟ್ಟಿ ನಮ್ಮ ಈ ಇನ್ಸ್ಟಿಟ್ಯೂಷನ್ 0ಯಿಂದ 700 ವಿದ್ಯಾರ್ಥಿಗಳವರೆಗೆ ತಗೊಂಡೋಗಿರ್ತಕ್ಕಂಥ ಕೀರ್ತಿ ಮೊದಲನೇದಾಗಿ ಯಾರಿಗಾದ್ರೂ ಸಲ್ಲುತ್ತೆ ಅನ್ನೋದು ಹೆಗ್ಗದ್ದೆ ಸ್ಟುಡಿಯೋಸ್ಗೆ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಮೊದಲನೇದಾಗಿ ನಿಮಗೆ ತುಂಬ ಹೃದಯದ ಸ್ವಾಗತ ಮತ್ತು ಧನ್ಯವಾದ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಸರ್, ಇವತ್ತು
ನಾವು ಹೇಳಲಿಕ್ಕೆ ಹೊರಟಿರ್ತಕ್ಕಂಥ ಸೊ ಕೋರ್ಸ್ ಯಾವಾಗ್ಲೂ ಕೇಂಬ್ರಿಡ್ಜ್ ಅಂದ ತಕ್ಷಣ ಸೊ ನೀವು ಬಂದಾಗ ಕೇಳೋದಿದೆ ಸರ್ ಹೊಸದೇನಿದೆ, ಏನೋ ಏನೋ ಒಂದು ಹೊಸದ ತಂದಾಗ ಕೋರ್ಸ್ ತಂದಾಗ ಏನೋ ಹೊಸದಿರುತ್ತೆ, ಸೊ ಏನಿದೆ ಹೊಸದಂತ ಹೇಳಿ. ಸರ್ ಈ ವರ್ಷದಿಂದ ನಾವು BBA LLB 5 ವರ್ಷದ ಕೋರ್ಸ್, ನಾರ್ಮಲ್ LLB 3 years ಕೋರ್ಸ್, ಅಂದ್ರೆ 5 years ಮತ್ತೆ 3 years LLB ಎರಡನ್ನೂ ಇಂಪ್ಲಿಮೆಂಟ್ ಮಾಡಿ. ಅಂದ್ರೆ ಈಗ BBA LLB ಅಂದ್ರೆ 5 ವರ್ಷ, ಹೌದು. ಖಾಲಿ LLB ಮಾಡಬೇಕು ಅಂತ ಹೇಳಿದ್ರೆ ಆ ಒಂದು ಡಿಗ್ರಿ ಆಗಿರ್ಬೇಕು 3 ವರ್ಷ. ಒಂದು ಆಲೋಚನೆ ಯಾವಾಗ್ಲೂ ಉಳಿತಿತ್ತು ಸರ್. ಸೊ ಈಗ ನಾರ್ಮಲ್ ನಾವು LLB ಕಾಲೇಜಸ್ ನ ನೋಡಿದಾಗ, ಇಂಟಿಗ್ರೇಟೆಡ್ LLB ಕಾಲೇಜಸ್ ನ ನೋಡಿದಾಗ, ಇಡೀ ಕರ್ನಾಟಕದಲ್ಲಿ ನೋಡಿದಾಗ 80% ಆಫ್ ದ ಕಾಲೇಜಸ್ BA LLB ಇದೆ. ಸೊ ಯಾವಾಗ್ಲಂದ್ರೆ ಪುಟ್ ಲಾಯರ್ ಅಂತ ಹೇಳ್ಬಿಟ್ಟು, ಸೊ ಬರೀ ಅವರು ಡೇಟ್ಸ್ ತಗೊಳ್ಳಿಕ್ಕೆ ಮಾತ್ರ ಅಂತ ಹೇಳಿ. ಸೊ ನಾನು ಇದು ಹೊರತಾಗಿ ಯೋಚನೆ ಮಾಡಿದೆ, ಇದು ಬಿಟ್ಟು ಬೇರೆ ಏನ್ ಮಾಡ್ಬೋದು ಅಂತ ಹೇಳಿ. ಅವಾಗ ನಮ್ಗೆ ಸೊ ಗಮನಕ್ಕೆ ಬಂದಿದ್ದು, ಇವತ್ತು ಇರ್ತಕ್ಕಂತ ಕಾರ್ಪೊರೇಟ್ ಎಕ್ಸ್ಪೋಜರ್ ನಲ್ಲಿ ಪ್ರತಿಯೊಂದು ಕಂಪನಿಗೆ ಲೀಗಲ್ ಅಡ್ವೈಸರ್ ನ ಸೊ ಅವಶ್ಯಕತೆ ಇದೆ. ಸೊ ಇದ್ರ ಜೊತೆಯಲ್ಲಿ ಸೊ ಇನ್ ಕೇಸ್ ಅವ್ರಿಗೆ ಇಲ್ಲ, ನಾನು ಕಾರ್ಪೊರೇಟ್ಗೆ ಹೋಗ್ಲಿಕ್ಕೆ ಇಷ್ಟ ಇಲ್ಲ ಅಂದ್ರೆ ಅವರ ಜೀವನ ನಡೆಸಲಿಕ್ಕೆ ಏನಿದೆಯಲ್ಲ, ಸೊ ಒಂದು ಕೋರ್ಸ್ ಜೊತೆಯಾಗಿ ನಿಂತ್ಕೊಳ್ತಕ್ಕಂಥ LLB ಕೋರ್ಸ್ ನ ಮಾಡ್ಬೇಕಂತ ಆಲೋಚನೆ ಮಾಡಿದ್ವಿ. ಅವಾಗ ನಮ್ಗೆ ಉಳಿದಿದ್ದೆ ಕಾರ್ಪೊರೇಟ್ ಎಕ್ಸ್ಪೋಜರ್ ವಿತ್ ಲೀಗಲ್ ಪ್ರಾಕ್ಟೀಸ್ ಅಂತಕ್ಕಂಥ ಒಂದು ಕಾನ್ಸೆಪ್ಟ್. ನೋಡಿ, ಇದು ಬೇಕು, ಇವತ್ತು ತುಂಬಾ ಅವಶ್ಯಕತೆ ಇರೋದು ಇದೆ. ನೀವು PUC ಆಗಿದ್ರೆ ನಿಮಗೆ 5 ವರ್ಷದ BBA LLB ಕೋರ್ಸ್ ಇರುತ್ತೆ. ಲೈಕ್ ಡಿಗ್ರಿ ಮಾಡಿ ನೀವು LLB ಮಾಡೋದಕ್ಕಿಂತ 1 ವರ್ಷ ಇಲ್ಲಿ ಸೇವ್ ಆಗುತ್ತೆ. ಇನ್ನೇನಾದ್ರೂ ನೀವು ಡಿಗ್ರಿ ಮಾಡಿದ್ದೆ, ಅದು ಯಾವ ಸಬ್ಜೆಕ್ಟೇ ಆಗಲಿ, ಆರ್ಟ್ಸು, ಕಾಮರ್ಸು, ಸೈನ್ಸ್ ಯಾವುದೇ ಆಗಲಿ, ನಾನು ಲಾಯರ್ ಆಗಬೇಕು ಅಂತ ನಿಮ್ಮ ಯೋಚನೆ ಇದ್ದರೆ ನಿಮಗೆ ಇಲ್ಲಿ 3 ವರ್ಷದ ಕೋರ್ಸ್ ಕೂಡ ಇದೆ. ಕೇವಲ ಇದು ಮಾತ್ರ ಅಲ್ಲ, ಇಲ್ಲಿ ಒಳ್ಳೊಳ್ಳೆಯ ಎಕ್ಸ್ಪರ್ಟ್ ಲಾಯರ್ಗಳು ಬಂದು ನಿಮಗೆ ಟೀಚು ಮಾಡ್ತಾರೆ. ಆಮೇಲೆ ಇಂಟರ್ನ್ಶಿಪ್ ಕೂಡ ಇಲ್ಲಿ ಅವೈಲೇಬಲ್ ಇದೆ. ಅದ್ರ ಬಗ್ಗೆನೂ ಒಂದು ಮಾಹಿತಿಯನ್ನು ಈಗ ನಾವು ನಿಮಗೆ ಕೊಡ್ತೀವಿ. ಸರ್, ಈಗ ನಾನು ಒಂದು ಮಾತು ಹೇಳಿದೆ, ಕರ್ನಾಟಕದ ಖ್ಯಾತ ವಕೀಲರ ಜೊತೆ ಇಲ್ಲಿ ಅವರು ಟೀಚನ್ನು ಪಡ್ಕೋಬಹುದು. ಜೊತೆಗೆ ಅವ್ರ ಜೊತೆನೂ ಕೆಲವೊಂದು ಇಂಟರ್ನ್ಶಿಪ್ ಕೋರ್ಸ್ಗಳಿಗೆ ಅವಕಾಶ ಇದೆ ಅಂತ. ಅದು ಯಾವ ರೀತಿ ಸರ್? ಇದು LLB ಅಂತ ಬಂದಿದ ತಕ್ಷಣ ಸೊ ಇವಾಗ ನಾವು ಬರೀ ಅವ್ರಿಗೆ ಅಕಾಡೆಮಿಕ್ಸ್ ನ ಟ್ರೈನ್ ಮಾಡಿ ಅವ್ರಿಗೆ ಎಕ್ಸಾಮ್ ಕೊಡಿಸ್ಬಿಟ್ರೆ ಅಲ್ಲಿ ಮುಗ್ದೋಗ್ಲಿಲ್ಲ ಸರ್. LLB BBA LLB ಇಂಟಿಗ್ರೇಟೆಡ್ ಏನಿದೆ, ಇದು ಒಂದು ಪ್ರೊಫೆಷನಲ್ ಡಿಗ್ರಿ. ಸೊ ಅವ್ರಿಗೆ ವೃತ್ತಿಗೆ ಅನುಕೂಲ ಆಗ್ತಕ್ಕಂಥ ಒಂದು ವ್ಯವಸ್ಥೆನ ಕ್ರಿಯೇಟ್ ಮಾಡಬೇಕಾಗಿತ್ತು. ಹೀಗಾಗಿ ನಾವು ಕರ್ನಾಟಕದ ಖ್ಯಾತ ವಕೀಲರ ತಂಡ ಏನಿದೆ ಅವ್ರ ಜೊತೆ ಅಸೋಸಿಯೇಟ್ ಇದ್ದೇವೆ. ಸೊ ಒಂದು ಇಲ್ಲಿ ಯಾರು ಜಾಯಿನ್ ಆಗ್ತಾರೆ ಅವ್ರಿಗೆ ಪ್ರತಿ ಸೆಮಿಸ್ಟರ್ 15 ದಿನ, ಅಂದ್ರೆ ಇಮಿಡಿಯೇಟ್ ಸೆಮಿಸ್ಟರ್ ಕಂಪ್ಲೀಷನ್ 15 ದಿನ ಅವ್ರ ಜೊತೆ ವರ್ಕ್ ಮಾಡ್ತಕ್ಕಂಥ ಸದಾವಕಾಶ. ಸೊ ಪ್ಲಸ್ ಇದ್ರ ಅಡ್ವಾಂಟೇಜ್ ಏನಂದ್ರೆ, ಇನ್ ಕೇಸ್ ಅವರ ಫೇಟ್ ಚೆನ್ನಾಗಿತ್ತು ಅಂದ್ರೆ ಮಕ್ಕಳ ಫೇಟ್ ಚೆನ್ನಾಗಿ, ಅವ್ರು ಯಾವ್ದಾದ್ರು ಹೈಕೋರ್ಟ್ ಅಲ್ಲಿ ಅವತ್ತು ಅವ್ರದ್ದು ವಾದಗಳಿದ್ದಂತ ಸಂದರ್ಭದಲ್ಲಿ ಡೈರೆಕ್ಟ್ ಆ ವಕೀಲರ ಜೊತೆ ಹೋಗಿ ಅವರು ಪ್ರಾಕ್ಟೀಸ್ ಮಾಡಿ, ಅಂದ್ರೆ ಲೈಕ್ ಅಲ್ಲಿ ನೋಡ್ಕೊಂಡು ಬರ್ತಕ್ಕಂಥದ್ದು. ಅಂದ್ರೆ ಬರೀ ಅಕಾಡೆಮಿಕ್ಸ್ ಟ್ರೈನ್ ಮಾಡಿದ್ರೆ ಸಾಕು, ಹೇಳ್ಕೊಟ್ರೆ ಸಾಕು. ಸೊ ಈ ಪ್ರೊಫೆಷನಲ್ ಡಿಗ್ರಿಲಿ ಅವ್ರಿಗೆ ಟ್ರೈನಿಂಗ್ ಅನ್ನೋದು ವೆರಿ ಇಂಪಾರ್ಟೆಂಟ್ ಆಗಿದೆ. ಆ ನಿಟ್ಟಿನಲ್ಲಿ ಪ್ರಾಮಾಣಿಕ ಪ್ರಯತ್ನ ಏನಂದ್ರೆ, ಒಂದು ಕರ್ನಾಟಕದ ಖ್ಯಾತ ವಕೀಲರು ಸೊ ಒಂದು ತಂಡನೇ ಇದೆ, ಅವ್ರ ಜೊತೆ ಪ್ರತಿ ಸೆಮಿಸ್ಟರ್ ಆಗಿದ ತಕ್ಷಣ, ಒಂದೊಂದು ಸೆಮಿಸ್ಟರ್ ಆಗಿದ ತಕ್ಷಣ 15 ದಿನ ಇಂಟರ್ನ್ಶಿಪ್ ಕೊಡ್ತಾ ಇದ್ದೇವೆ. ಸೊ ಅವ್ರು ಹೋಗಿ ಅವ್ರ ಜೊತೆ ಖುದ್ದು ಕೋರ್ಟ್ ಕಲಾಪಗಳಲ್ಲಿ ಸೊ ಏನೋ ವಿವಾದಗಳು ಏನಿರುತ್ತೆ ಅದರಲ್ಲಿ ಪ್ರಾಕ್ಟೀಸ್ ಮಾಡ್ಕೊಳ್ತಕ್ಕಂಥ ಒಂದು ಅವಕಾಶ ಕೇಂಬ್ರಿಡ್ಜ್ ಕಾಲೇಜ್ ಸೊ ಕೊಡ್ತಾ ಇದೆ. ಇನ್ನೊಂದು, ನಿಮ್ಮ ಕಾಲೇಜ್ಗೆ ಎಂಟ್ರಿ ಆದ್ರೆ ಕೇಂಬ್ರಿಡ್ಜ್ ಸ್ಕೂಲ್ ಆಫ್ ಲಾ ಅಂತ ಒಂದು ಹೆಸರು ಕಾಣಿಸುತ್ತೆ ನಮಗೆ. ಈ ತರ ಸ್ಕೂಲ್ ಅನ್ನುವಂಥ ಪದ ಇದಕ್ಕೆ ಯೂಸ್ ಮಾಡೋದಿಲ್ಲ ಅಂತ ನಾನು ಸುಮಾರು ಜನ ಕೇಳ್ಪಟ್ಟಿದ್ದೆ. ಇಲ್ಲಿ ಯಾಕೆ ಇದೇ ಹೆಸರನ್ನ ನೀವು ಇಟ್ಟಿದ್ದೀರಾ? ಏನು ನನಗೆ ಅನ್ಸಿದ್ದು ಏನಂದ್ರೆ ಸರ್, ಸೊ ಯಾವಾಗ ನಾವು ಪ್ರೊಫೆಷನಲ್ ಡಿಗ್ರಿಗೆ ಬರ್ತೀವಿ, ಸೊ ಆ ಸ್ಕೂಲಿಂಗ್ ಸೊ ಏನೋ ಪದ್ಧತಿ ಏನಿದೆ ಅದನ್ನ ಇಂಪ್ಲಿಮೆಂಟ್ ಮಾಡಿದ್ದೆ ಆದ್ರೆ ಸೊ ಒಂದು ಸೀರಿಯಸ್ನೆಸ್ ಬರುತ್ತೆ, ಪ್ಲಸ್ ಇದ್ರ ಜೊತೆಯಲ್ಲಿ ಅವರ ಸೊ ಎಜುಕೇಶನ್ ಏನಿದೆ ಅಭಿವೃದ್ಧಿ ಆಗುತ್ತೆ ಅಂತ ಹೇಳಿ. ಸರ್, ನಾರ್ಮಲಿ ನಾವು ನೋಡ್ತಿದ್ವಿ ಸ್ಕೂಲಲ್ಲಿ ಹೇಗಿರ್ತಿತ್ತಂದ್ರೆ, ಟೀಚರ್ ಎದುರುಗಡೆ ಕೂತ್ಕೊಂಡು ಓದಿಸ್ತಾ ಇದ್ರು, ಬರೆಸ್ತಾ ಇದ್ರು, ಅವನ್ನ ಸನ್ಮಾರ್ಗದಲ್ಲಿ ನಡೆಸ್ತಾ ಇದ್ರು. ಅದೇ ರೀತಿ ಇಲ್ಲೂ ಕೂಡ ಟೀಚ್ ಮಾಡ್ತೀರಿ. ಸ್ಕೂಲಿಂಗ್ ಕಾನ್ಸೆಪ್ಟ್ ನ ಇಂಪ್ಲಿಮೆಂಟ್ ಮಾಡಿದೀವಿ. ಮಾರ್ನಿಂಗ್ ಅವರು ಸೊ 10 o'clock ಕಾಲೇಜಿಗೆ ಬಂದ್ರೆ ಸಂಜೆ 4 ಗಂಟೆವರೆಗೂ ಸೊ ಕಾಲೇಜ್ ಇರುತ್ತೆ. ಇದರಲ್ಲಿ ಅವ್ರಿಗೆ ಲೀಗಲ್ ಪ್ರಾಕ್ಟೀಸಸ್, ಥಿಯೋರಿಟಿಕಲ್ ಪ್ರಾಕ್ಟೀಸಸ್, ಪ್ಲಸ್ ಇದ್ರ ಜೊತೆಯಲ್ಲಿ ಅವ್ರಿಗೆ ಸಮಾಜದಲ್ಲಿ ಹೇಗೆ ಬದುಕಬೇಕು ಅನ್ನೋದಿದೆಯಲ್ಲ, ಸೊ ಅದನ್ನ ಸವಿವರವಾಗಿ ಸೊ ಹೇಳ್ಕೊಡ್ತಕ್ಕಂಥ ಒಂದು ವ್ಯವಸ್ಥೆ ಸೊ ಕೇಂಬ್ರಿಡ್ಜ್ ಸ್ಕೂಲ್ ಆಫ್ ಲಾ ಅಲ್ಲಿ ಇಂಪ್ಲಿಮೆಂಟ್ ಮಾಡಿದ್ದಾರೆ. ಅದೇ ಕಾರಣಕ್ಕೆ ಸ್ಕೂಲ್ ಅನ್ನುವಂಥ ಒಂದು ಪದ ಕಾನ್ಸೆಪ್ಟ್ ನ ಇಂಪ್ಲಿಮೆಂಟ್ ಮಾಡೋಣ ಅಂತ ಹೇಳಿ. ಸೊ ಮಕ್ಕಳು ಇವಾಗ ನಾವು ನೋಡ್ತಾ ಇದ್ದೇವೆ ಸರ್, ಸೊ ಟೀಚರ್ಸ್ ಬಗ್ಗೆ ಇರ್ತಕ್ಕಂತಹ ಸೊ ಒಂದು ಗೌರವ ಆಗ್ಲಿ ಇದೆಲ್ಲ ಕಡಿಮೆ ಆಗ್ತಾ ಹೋಗ್ತಾ ಇದೆ. ಬಟ್ ಸ್ಕೂಲಲ್ಲಿ ನಾವು ಯಾವಾಗಲೂ ಟೀಚರ್ಸ್ಗೆ ಸೊ ಬಂದಿದ ತಕ್ಷಣ ಎದ್ದು ನಿಂತ್ಕೋತಾ ಇದ್ವಿ, ಅವ್ರಿಗೆ ರೆಸ್ಪೆಕ್ಟ್ ಮಾಡ್ತಾ ಇದ್ವಿ, ಅವ್ರು ಹೇಳಿದ್ನ ಕೇಳ್ತಾ ಇದ್ವಿ. ಬಿಕಾಸ್ ಆಫ್ ದಟ್ ಸೊ
ಸೊ ನಾವು ಒಂದು ಒಳ್ಳೆ ಸ್ಥಾನಕ್ಕೆ ರೀಚ್ ಆದ್ವಿ ಅಂತ ಹೇಳಿ, ಒಂದು ಒಳ್ಳೆ ಫೌಂಡೇಶನ್ ಬೀಳ್ತಾ ಇತ್ತು ಅಂತ. ಸೇಮ್ ಕಾನ್ಸೆಪ್ಟ್ ನಾವು ಈ ಕೇಂಬ್ರಿಡ್ಜ್ ಸ್ಕೂಲ್ ಆಫ್ ಲಾ ಅಲ್ಲಿ ಇಂಪ್ಲಿಮೆಂಟ್ ಮಾಡಿದ್ದೇವೆ. ಬೆಳಿಗ್ಗೆ 10 ಗಂಟೆಯಿಂದ ಸಂಜೆ 4 ಗಂಟೆವರೆಗೂ ಮಕ್ಕಳು ನಮ್ಮ ಜೊತೆಯಲ್ಲಿ ಇರ್ತಾರೆ. ಅವ್ರಿಗೆ ಲೀಗಲ್ ಪ್ರಾಕ್ಟೀಸ್ ಜೊತೆಯಲ್ಲಿ ಸಮಾಜದಲ್ಲಿ ಹೇಗೆ ಬದುಕಬೇಕು, ಇದ್ರ ಬಗ್ಗೆ ಅವ್ರಿಗೆ ಪ್ರವಚನಗಳಿರುತ್ತೆ. ಒಳ್ಳೊಳ್ಳೆ ಎಕ್ಸ್ಪರ್ಟ್ ಫ್ಯಾಕಲ್ಟೀಸ್ ನ ಕರ್ಕೊಂಡಿದ್ದೇವೆ. ಪ್ಲಸ್ ಇದ್ರ ಜೊತೆ ಖ್ಯಾತ ವಕೀಲರು, ಕರ್ನಾಟಕದಲ್ಲಿ ಇರ್ತಕ್ಕಂಥ ಖ್ಯಾತ ವಕೀಲರ ಜೊತೆ ಅವ್ರಿಗೆ ವರ್ಕ್ ಮಾಡ್ತಕ್ಕಂಥ, ಅನುಭವ ತಗೊಳ್ತಕ್ಕಂಥ ಅವಕಾಶ ಇಲ್ಲಿ ಸಿಗ್ತಾ ಇದೆ. ಈಗ ಈ ಒಂದು ಪ್ಲೇಸಲ್ಲಿ ನಾವಿದ್ದೀವಿ, ಇಲ್ಲಿ ಸೇಮ್ ಕೋರ್ಟ್ ಥರನೇ ಒಂದು ಫೀಲ್ ಆಗುತ್ತೆ ಇದ್ರ ಒಳಗಡೆ ಬಂದರೆ. ಅಂದರೆ ಈ ಕಟಕಟೆ ಇದನ್ನೆಲ್ಲ ಮಾಡಿದ್ದು ಮಕ್ಕಳಿಗೆ ಪ್ರಾಕ್ಟೀಸ್ ಸೆಷನ್ಗೆ ಹೇಗೆ ಇದು ಅಂದರೆ ಎಲ್ಲ ಕಾಲೇಜ್ಗಳಲ್ಲೂ ಇದು ಇರಬಹುದು, ಆದರೆ ಇಲ್ಲೊಂದು ಸ್ವಲ್ಪ ಸ್ಪೆಷಲ್ ಆಗಿದೆ ಅಂತ ಅನಿಸುತ್ತೆ. ಬನ್ನಿ ನೀವು ಕಟಕಟೆಗೆ ಬನ್ನಿ, ನಾನು ಈ ಕಡೆಯಿಂದ ಬರ್ತೀನಿ. ಇಲ್ಲಿ ನಿಂತು ನೋಡಿದ್ರೆ ನೋಡಿ, ಅವರು ಪ್ರಾಕ್ಟೀಸ್ ಮಾಡೋದಿರ್ಬೋದು, ಅಲ್ಲಿ ಜಡ್ಜ್ ಆಗಿರೋರು ಕೂತ್ಕೊಳ್ಳೋದಿರ್ಬೋದು, ಅಥವಾ ಅವರಿಗೊಂದು ವೇದಿಕೆಯನ್ನು ಸೃಷ್ಟಿ ಮಾಡ್ದಂಗೆ ಇದು ಅಂತ ಅನ್ಕೊಂತೀನಿ. ಇದ್ರ ಜೊತೆಗೆ ಫೀ ಸ್ಟ್ರಕ್ಚರ್ ಕೂಡ ತುಂಬ ಕಡಿಮೆ ಇದೆ ಇಲ್ಲಿ. ಈಗ ತುಂಬ ಕಡೆ ಇರ್ಬೋದು, ಆದರೆ ಈ ಥರ BBA LLB ಇರುವಂಥ ಒಂದು ಸಂಸ್ಥೆ ತುಮಕೂರಿಗೆ ಹೊಸದು ಅಂತಲೂ ಕೂಡ ಕೇಳ್ಪಟ್ಟಿದ್ದೆ. ಎಲ್ಲಿಂದ ಬೇಕಾದರೂ ಬಂದು ಇಲ್ಲಿ ಸ್ಟಡಿ ಮಾಡಬಹುದು. ತುಮಕೂರಿನ ಇತಿಹಾಸದಲ್ಲಿ ಇದೇ ಮೊದಲನೇ ಬಾರಿಗೆ ನಾವು BBA LLB ನ ಇಂಪ್ಲಿಮೆಂಟ್ ಮಾಡಿದ್ದೇವೆ. ಎಂಟೈರ್ ತುಮಕೂರು ಡಿಸ್ಟಿಕ್ ಅಲ್ಲಿ ನಮ್ದು ಒಂದೇ ಕಾಲೇಜ್ BBA LLB ಇರ್ತಕ್ಕಂಥದ್ದು. ಬಾರ್ ಕೌನ್ಸಿಲ್ ಅಪ್ರೂವ್ಡ್ ಆಗಿರ್ತಕ್ಕಂಥ ಸಂಸ್ಥೆ, ಪ್ಲಸ್ ಕರ್ನಾಟಕ ಸ್ಟೇಟ್ ಲಾ ಯೂನಿವರ್ಸಿಟಿಯಿಂದ ಅನುಮೋದನೆ ಪಡೆಯತಕ್ಕಂಥ ಸಂಸ್ಥೆ ಅಂತ ಹೇಳಲಿಕ್ಕೆ ಹೆಮ್ಮೆ ಅನಿಸ್ತದೆ. ಇದ್ರ ಜೊತೆಯಲ್ಲಿ ಮಕ್ಕಳಿಗೆ ಬೇಕಾಗಿರ್ತಕ್ಕಂಥ ಎಲ್ಲ ಸೌಲಭ್ಯಗಳನ್ನ ನಾವು ಆಫರ್ ಮಾಡಿದ್ದೇವೆ. ನೀವೀಗ ನೋಡ್ತಾ ಇದ್ರಿ, ಇದೆಲ್ಲ ಮೂಟ್ ಕೋರ್ಟ್ ಅಂತ ಕರಿತೀವಿ. ಅವ್ರಿಗೆ ಲೀಗಲ್ ಪ್ರಾಕ್ಟೀಸ್ ಅಂದ್ರೆ ಲೈಕ್ ಏನು ವಾದಗಳು ಮಾಡ್ತಾರೆ ಕೋರ್ಟ್ ಅಲ್ಲಿ, ಅದನ್ನೆಲ್ಲ ಪ್ರಾಕ್ಟೀಸ್ ಮಾಡ್ಕೊಳ್ಳಿಕ್ಕೆ ಪರ್ಟಿಕ್ಯುಲರ್ಲಿ ಇದನ್ನೆಲ್ಲ ವ್ಯವಸ್ಥೆನ ಮಾಡಿದ್ದೇವೆ. ಪ್ಲಸ್ ಇದ್ರ ಜೊತೆಯಲ್ಲಿ ಈ ಪ್ರಾಕ್ಟೀಸ್ ಸೆಷನ್ ಅಲ್ಲಿ ತುಂಬಾ ಅನುಭವ ಇರತಕ್ಕಂತ ವಕೀಲರುಗಳು ಜಡ್ಜ್ ಸ್ಥಾನದಲ್ಲಿ ಕೂತ್ಕೊಂಡು ಇವ್ರು ಏನ್ ಮಿಸ್ಟೇಕ್ಸ್ ಗಳನ್ನ ಮಾಡ್ತಾರೆ ಅದನ್ನ ತಿತ್ತಕ್ಕಂತ ಒಂದು ವ್ಯವಸ್ಥೆ ಕೇಂಬ್ರಿಡ್ಜ್ ಕಾಲೇಜಲ್ಲಿ. ಇನ್ನೊಂದು ವಿಚಾರ ಇದೆ ಸರ್, ಈಗ ಲಾ ಕಾಲೇಜ್ಗಳು ಬೇರೆ ಬೇರೆ ಊರುಗಳಲ್ಲಿ ಡಿಸ್ಟ್ರಿಕ್ಟ್ ವೈಸು ಕೂಡ ತುಂಬ ಇರಬಹುದು, ಆದರೆ ಅಲ್ಲೆಲ್ಲ ನಾವು ನೋಡಿದಾಗ ಲಾ ಅನ್ನೋದು ಕ್ಲಾಸ್ ರೂಮ್ಗೆ ಅಥವಾ ಒಂದು ಕಾಲೇಜ್ಗೆ ಸೀಮಿತ ಆಗಿದೆ ಅಂತ ಜನ ಮಾತಾಡ್ತಾರೆ. ಇಲ್ಲಿಗೆ ಕಂಪೇರ್ ಮಾಡಿದ್ರೆ ಅದು ಎಷ್ಟು ಡಿಫ್ರೆಂಟ್ ಆಗಿದೆ ಸರ್? ಹೊಸದಾಗಿ ನಾವು ಇದನ್ನ ಇಂಪ್ಲಿಮೆಂಟ್ ಮಾಡ್ಬೇಕಾದ್ರೆ ನಾವು ಡಿಸೈಡ್ ಮಾಡಿದ್ವಿ, ಒಂದು ಹೊಸದಾಗಿ ಕಾಲೇಜ್ನ ಸ್ಟಾರ್ಟ್ ಮಾಡಬೇಕು, ವಿನೂತನವಾಗಿರ್ಬೇಕು, ಅವರಿಗೆ ಕೊಡ್ತಕ್ಕಂಥ ಪ್ರೋಗ್ರಾಮ್ ಡಿಫ್ರೆಂಟ್ ಆಗಿರ್ಬೇಕಂತ ಹೇಳಿ. ಸರ್ ಎಸ್ಪೆಷಲಿ ಕೇಂಬ್ರಿಡ್ಜ್ ಸ್ಕೂಲ್ ಆಫ್ ಲಾ ಏನಿದೆ, ಬರೀ ಈ ಪ್ರೋಗ್ರಾಮ್ ಕ್ಲಾಸ್ ರೂಮ್ಗೆ ಸೀಮಿತ ಆಗಿರ್ತಕ್ಕಂಥದ್ದಲ್ಲ. ಅವರಿಗೆ ವಿಧಾನಸಭೆ ಕಲಾಪಗಳಾಗಿರ್ಬೋದು ಅಥವಾ ಹೈಕೋರ್ಟ್ ಅಲ್ಲಿ ನಡೀತಕ್ಕಂಥ ವಾದ ವಿವಾದಗಳಾಗಿರ್ಬೋದು, ಇದರಲ್ಲೆಲ್ಲ ಲೈವ್ ಆಗಿ ಅವರಿಗೆ ಪ್ರಾಕ್ಟೀಸ್ ಮಾಡಿಸ್ತಕ್ಕಂಥದ್ದು, ಅಲ್ಲಿ ಕರ್ಕೊಂಡು ಹೋಗಿ ಅವರಿಗೆ ತೋರಿಸಿ ಹೆಂಗೆಲ್ಲ ನಡೆಯುತ್ತೆ ಇದು, ವ್ಯವಸ್ಥೆ ಹೇಗಿದೆ ಇದನ್ನೆಲ್ಲ ತೋರಿಸಿ ಅವ್ರನ್ನ ಲೈವ್ ಆಗಿ ಪ್ರಾಕ್ಟೀಸ್ ಮಾಡಿಸ್ತಕ್ಕಂಥ ಒಂದು ಸಿಸ್ಟಮ್ ನ ಇಂಪ್ಲಿಮೆಂಟ್ ಮಾಡಿದ್ದಾರೆ. ಒನ್ ಆಫ್ ದಿ ಬೆಸ್ಟ್ ಲಾ ಕಾಲೇಜ್ ಇದು ಅಂತ ಹೇಳೋದಕ್ಕೆ ಒಂದು ಪಾಯಿಂಟ್ ಅನ್ನು ನೀವು ಹೇಳಿದ್ರಿ. ಯಾಕಂದ್ರೆ ಬೇರೆ ಕಡೆ ಎಲ್ಲ ನೀವೇ ಹುಡುಕೊಂಡು ಇನ್ನೊಬ್ಬರ ಹತ್ರ ನಾವು ಪ್ರಾಕ್ಟೀಸ್ ಮಾಡೋದಕ್ಕೆ ಹೋಗಬೇಕಾಗುತ್ತೆ. ಇಲ್ಲಿಂದ ಬೆಂಗಳೂರಿಗೂ ಕೂಡ ಹತ್ತಿರ ಇರೋದ್ರಿಂದ ಆರಾಮಾಗಿ ಬೇಕಾದರೆ ಹೈಕೋರ್ಟ್ ಇರ್ಬೋದು ಅಥವಾ ಅಲ್ಲಿ ಇರುವಂಥ ಲಾಯರ್ಸ್ಗಳಿರ್ಬೋದು, ಅವ್ರ ಜೊತೆನೂ ಕೆಲಸ ಮಾಡೋದಕ್ಕೆ ಒಂದು ಅವಕಾಶ ಸಿಗುತ್ತೆ ಅಂತ. ಇದನ್ನೆಲ್ಲ ಬಿಟ್ಟು ಸರ್, ಒಂದು ಮಗು ನಾನು ವಕೀಲವನ್ನು ಓದಬೇಕು, ವಕೀಲ ವೃತ್ತಿಯಲ್ಲಿ ಮುಂದೆ ಹೋಗಬೇಕು ಅನ್ನುವಂಥ ಯೋಚನೆಯಲ್ಲಿ ಇದ್ದರೆ, ಒಬ್ಬ ಹುಡುಗ ಅಥವಾ ಹುಡುಗಿ ಇದ್ದರೆ ಆತ ಯಾಕೆ ಇಲ್ಲಿಗೆ ಜಾಯಿನ್ ಆಗಬೇಕು ಅಂತ ನೀವು ಹೇಳ್ತೀರಾ? ಸರ್, ಒಂದು ಕೇಂಬ್ರಿಡ್ಜ್ ಕಾಲೇಜ್ ಅಲ್ಲಿ ತಕ್ಷಣನೇ ಹೊಸತನ ಸರ್. ಹೊಸ ಕಾನ್ಸೆಪ್ಟ್ಸ್ಗಳನ್ನ ಇಂಪ್ಲಿಮೆಂಟ್ ಮಾಡಿ ಸ್ಟಾರ್ಟ್ ಮಾಡೋದ್ರಲ್ಲಿ ಕರ್ನಾಟಕದಲ್ಲಿ ಕೇಂಬ್ರಿಡ್ಜ್ ಕಾಲೇಜ್ ಮೊದಲನೇ ಸ್ಥಾನದಲ್ಲಿ ನಿಲ್ಲುತ್ತೆ. ಹೌದು. ಈಗ ನಾವು ಇಂಪ್ಲಿಮೆಂಟ್ ಮಾಡಿರ್ತಕ್ಕಂಥ ಈ ಕೋರ್ಸ್ ಏನಿದೆ, ಇದು ಅವ್ರಿಗೆ ಪ್ರೊಫೆಷನಲ್ ಡಿಗ್ರಿ ಅಲಾಂಗ್ ವಿತ್ ಲೀಗಲ್ ಪ್ರಾಕ್ಟೀಸ್ ಏನಿದೆ, ಎರಡಕ್ಕೂ ಅನುವು ಮಾಡ್ಕೊಡ್ತಕ್ಕಂಥ, ಎರಡಕ್ಕೂ ಆಪ್ಷನ್ ಕೊಡ್ತಕ್ಕಂಥ ಒಂದು ಕೋರ್ಸ್ BBA LLB. ಪ್ಲಸ್ ಇದ್ರ ಜೊತೆ 3 ವರ್ಷದ LLB ಏನಿದೆ ಆ ಕೋರ್ಸು ಇದೆ. ಟೋಟಲ್ 2 ಕಾಂಬಿನೇಷನ್ ಈ ವರ್ಷದಿಂದ ಇಂಪ್ಲಿಮೆಂಟ್ ಮಾಡಿದ್ದೇವೆ. ಒಂದು 5 years ಇಂಟಿಗ್ರೇಟೆಡ್ BBA LLB, ಇದ್ರ ಜೊತೆಯಲ್ಲಿ 3 years LLB, 2 ಕೋರ್ಸ್ಗಳು ಈ ವರ್ಷದಿಂದ ಸ್ಟಾರ್ಟ್ ಆಗ್ತಾ ಇದೆ. ಎಕ್ಸ್ಪರ್ಟ್ ಟೀಚಿಂಗ್ ಟೀಮ್ ಇದೆ. ಇದ್ರ ಜೊತೆ ಕರ್ನಾಟಕದಲ್ಲಿ ಇದ್ದಂಥ ಎಕ್ಸ್ಪರ್ಟ್ಸ್ ಅಡ್ವೊಕೇಟ್ಸ್ ಏನಿದ್ದಾರೆ ಅವ್ರು ಬಂದು ಕ್ಲಾಸಸ್ನ ತಗೊಳ್ತಾರೆ. ಪ್ಲಸ್ ಇದ್ರ ಜೊತೆ ಪ್ರತಿ ಸೆಮಿಸ್ಟರ್ ಎಂಡ್ನಲ್ಲಿ 15 ದಿನ ಅವ್ರಿಗೆ ಎಕ್ಸ್ಪರ್ಟ್ಸ್ ಅಡ್ವೊಕೇಟ್ಸ್ ಜೊತೆ ಅವ್ರಿಗೆ ಇಂಟರ್ನ್ಶಿಪ್ ಮಾಡ್ತಕ್ಕಂಥ ಒಂದು ಸದಾವಕಾಶ. ಇದು ಕರ್ನಾಟಕದಲ್ಲಿ ಮೊದಲನೇ ಪ್ರಯೋಗ ಅಂತ ಅನ್ಸುತ್ತೆ. ಏನಾದರೂ ಸ್ಕಾಲರ್ಶಿಪ್ ಆಗಲಿ ಅಥವಾ ಫೀ ಸ್ಟ್ರಕ್ಚರ್ ಏನಾದರೂ ಕಡಿಮೆ ಇರೋದಾಗಲಿ, ಏನಾದರೂ ಆಫರ್ಗಳನ್ನು ನೀವು ವಿದ್ಯಾರ್ಥಿಗಳಿಗೆ ಕೊಡೋದಾಗಲಿ, ಆ ಥರ ಏನಾದರೂ ಇದ್ರೂ ಹೇಳಿ ಸರ್, ನಮ್ಮ ವಿಡಿಯೋಯಿಂದ ಅದು ಕೂಡ ವಿದ್ಯಾರ್ಥಿಗಳಿಗೆ ಹೆಲ್ಪ್ ಆಗಲಿ ಅಂತ ನಾನು. ಸರ್, ಆಫರ್ ಅಂತ ಬಂದಾಗ ನಿಮಗೆ ಗೊತ್ತಿದೆ, ಈ ಸಂಸ್ಥೆ ನಾವು ರನ್ ಮಾಡ್ತಾ ಇರೋದು ಸಮಾಜಕ್ಕೆ ಅಂತ ಹೇಳಿ. ಇಲ್ಲಿ ಅಡ್ಮಿಟ್ ಆಗ್ತಕ್ಕಂಥ ಮೊದಲ 10 ವಿದ್ಯಾರ್ಥಿಗಳಿಗೆ ಗುರು ರಾಘವೇಂದ್ರ ಸ್ವಾಮಿಗಳ ಆಶೀರ್ವಾದದ ಜೊತೆ 50% ಫೀಸ್ ಅಲ್ಲಿ ಡಿಸ್ಕೌಂಟ್ ಮಾಡ್ತಾರೆ ಈ ವರ್ಷ. 50% ಅಂದ್ರೆ ಅಪ್ರಾಕ್ಸ್ ಅವ್ರಿಗೆ ಒಂದು 25,000-30,000 ಡಿಸ್ಕೌಂಟ್ ಆಗುತ್ತೆ. ಪ್ಲಸ್ ಇದ್ರ ಜೊತೆಯಲ್ಲಿ ಅವ್ರಿಗೊಂದು ಆಫರ್ ಏನಂದ್ರೆ, ಒಂದು ಒಳ್ಳೆ ಸಂಸ್ಥೆಯಲ್ಲಿ ಓದ್ತಕ್ಕಂಥ ಒಂದು ಅವಕಾಶ, ಪ್ಲಸ್ ಇದ್ರ ಜೊತೆ
ಇದು ನಾನು ಒತ್ತಿ ಇದನ್ನು ಹೇಳ್ತಾ ಇದ್ದೇನೆ ಸರ್, ಕರ್ನಾಟಕದ ಖ್ಯಾತ ವಕೀಲರುಗಳ ಜೊತೆಯಲ್ಲಿ ಅವ್ರಿಗೆ ಇಂಟರ್ನ್ಶಿಪ್ ಏನಿದೆ ಸೊ ಅದನ್ನ ಮಾಡ್ತಕ್ಕಂಥ ಸದಾವಕಾಶ ಇದರಲ್ಲಿ ಇದೆ. ಇದು ಕರ್ನಾಟಕದಲ್ಲಿ ಮೊದಲನೇ ಪ್ರಯೋಗ. ಎಲ್ಲಾ ಕಾಲೇಜಲ್ಲಿ ರೆಗ್ಯುಲರ್ ಅಕಾಡೆಮಿಕ್ಸ್ ಇರುತ್ತೆ, ಇದರಲ್ಲಿ ಅವ್ರಿಗೆ ಲೋಕಲ್ ಕೋರ್ಟ್ಗಳಲ್ಲಿ ಸೊ ಏನ್ ಕಲಾಪಗಳಾಗ್ತಾ ಇರುತ್ತೆ ಅದನ್ನ ವೀಕ್ಷಣೆ ಮಾಡ್ತಕ್ಕಂಥದ್ದು, ಅದ್ರ ಬಗ್ಗೆ ಅನುಭವ ತಗೊಳ್ತಕ್ಕಂಥದ್ದು, ಪ್ಲಸ್ ಇದ್ರ ಜೊತೆ ಸೊ ಅಡ್ವೊಕೇಟ್ ಜೊತೆ ಅವ್ರ ಜೊತೆನೆ ಹೋಗಿ ವಾದ ವಿವಾದಗಳೇನಿದೆಯಲ್ಲ ಅದು ಕಂಡು ಅನುಭವ ತಗೊಂಡು ಅವರು ಪ್ರಾಕ್ಟೀಸ್ ನ ಸ್ಟಾರ್ಟ್ ಮಾಡ್ತಕ್ಕಂಥ ಒಂದು ವ್ಯವಸ್ಥೆ ಇಸ್ ಅ ಫಸ್ಟ್ ಟೈಮ್ ಇನ್ ಕರ್ನಾಟಕ ಅಂತ ಅನ್ಸುತ್ತೆ. ಎಲ್ಲ ಕಾಲೇಜಲ್ಲೂ ಬರೀ ಅಕಾಡೆಮಿಕ್ಸ್ ನ ಟ್ರೈನ್ ಮಾಡ್ತಾರೆ, ಇಲ್ಲಿ ಸೊ ಅವ್ರಿಗೆ ಅಕಾಡೆಮಿಕ್ಸ್ ಜೊತೆಯಲ್ಲಿ ಆ ಕೋರ್ಸ್ಗೆ ಏನ್ ಬೇಕು, ಸೊ ಟ್ರೈನಿಂಗ್ ಏನ್ ಬೇಕಿದೆ ಅದನ್ನ ಪ್ರಾಕ್ಟೀಸ್ ಮಾಡ್ಲಿಕ್ಕೆ ಸೊ ಅದನ್ನ ಸಪೋರ್ಟ್. ಈಗ ಈ ವರ್ಷ ಯಾರಾದ್ರೂ ಓದೋಕೆ ಜಾಯ್ನ್ ಆಗೋದಿದ್ರೆ ಅಡ್ಮಿಷನ್ ಪ್ರಕ್ರಿಯೆ ಹೇಗಿದೆ ಸರ್? ಪ್ರಾರಂಭ ಆಗಿದೆಯಾ? ಕನೆಕ್ಟ್ ಆಗ್ಬೋದಾ ನಿಮ್ಮನ್ನ? ಹೇಗೆ ಸರ್, ಇವಾಗ ನಾವು ಅಡ್ಮಿಷನ್ ಸ್ಟಾರ್ಟ್ ಮಾಡಿದ್ದೇವೆ. ಸೊ ಅಡ್ಮಿಷನ್ ಪ್ರೋಸೆಸ್ ಸೊ ಆಲ್ರೆಡಿ ಒಂದು ವಾರದಿಂದ ನಡೀತಾ ಇದೆ. ಸೊ ಅಡ್ಮಿಷನ್ ಅಂದಿದ ತಕ್ಷಣ ಇಮಿಡಿಯೇಟ್ಲಿ ಎಲ್ಲರಿಗೂ ಕೊಡೋದಿಲ್ಲ. ಸೊ ಇದು ಪ್ರೊಫೆಷನಲ್ ಡಿಗ್ರಿ ಇರೋದ್ರಿಂದ ಸೊ ಇಂಟರ್ವ್ಯೂ ಇರುತ್ತೆ, ಅವ್ರ ಅಪ್ಲಿಕೇಶನ್ ಹಾಕ್ಬೇಕಾಗತ್ತೆ ಫಸ್ಟ್. ಸೊ ಬೇಸ್ಡ್ ಆನ್ ದಟ್ ನಾವು ಇಂಟರ್ವ್ಯೂ ಮಾಡ್ತೇವೆ. ಇದ್ರಲ್ಲಿ ನಮ್ಮಲ್ಲೂ ಇರ್ತಕ್ಕಂಥದ್ದು ಲಿಮಿಟೆಡ್ ಸೀಟ್ಸ್. ಎಲ್ಲ LLB ಅಂದಿದ ತಕ್ಷಣ 200-300 ಸೀಟ್ಸ್ ಇರೋದಿಲ್ಲ, ಕೇವಲ 60 ಸೀಟ್ಸ್ ಇದೆ. ಅದರಲ್ಲೂ ಆಲ್ರೆಡಿ ಸೊ 20-25 ಸೀಟ್ಸ್ ಫಿಲ್ ಔಟ್ ಆಗಿದೆ. ಸೊ ಇನ್ನು ಉಳಿಕೆ ಇರ್ತಕ್ಕಂಥ 35 ಸೀಟ್ಸ್ ಏನಿದೆ ಅದಕ್ಕೆ ನಾವು ಅಪ್ಲಿಕೇಶನ್ ಕಾಲ್ ಮಾಡಿದ್ದೇವೆ. ಅವ್ರ ಅಪ್ಲಿಕೇಶನ್ ಹಾಕ್ಲಿ, ಸೊ ಒನ್ ಡೇ ಅವ್ರಿಗೆ ಇಂಟರ್ವ್ಯೂ ಕಾಲ್ ಮಾಡ್ತೇವೆ. ಸೊ ಇಲ್ಲಿ ಬರ್ಲಿ, ಅವ್ರ ಖುದ್ದು ಅವರ ಪೂರ್ವಪರಗಳನ್ನೆಲ್ಲ ಚೆಕ್ ಮಾಡ್ಕೊಂಡು ಇಫ್ ಈಸ್ ಸೂಟೆಡ್, ಇಲ್ಲ ಈ ಹುಡುಗ ಇಲ್ಲಿ LLB ಮಾಡ್ಲಿಕ್ಕೆ ಅಂದ್ರೆ ಲೈಕ್ BBA LLB ತಗೊಂಡ್ರೆ ಸೊ ಲೈಫ್ ಕರಿಯರ್ ಬಿಲ್ಡ್ ಆಗುತ್ತೆ ಅಂತ ಸೊ ಏನೋ ಇಂಟರ್ವ್ಯೂ ಟೀಮ್ ಸೊ ಕನ್ಫರ್ಮ್ ಮಾಡಿದ ತಕ್ಷಣ ಇಮಿಡಿಯೇಟ್ಲಿ ಅವ್ರಿಗೆ ಆಫರ್ ಲೆಟರ್ ಹೋಗುತ್ತೆ. ಸೊ ಅಡ್ಮಿಷನ್ ಪ್ರೋಸೆಸ್ ಸೊ ಕಂಪ್ಲೀಟ್ ಆಗುತ್ತೆ. ಇಲ್ಲಿಂದ ಅವರ ವಕೀಲ ವೃತ್ತಿ ಜರ್ನಿ ಸ್ಟಾರ್ಟ್ ಆಗುತ್ತೆ. ಮನೆಗೊಬ್ಬ ವಕೀಲ ಇದೇ ರೀತಿ ಪ್ರತಿಯೊಂದು ಕಂಪನಿಗೆ ಇವತ್ತು ಸೊ ಲೀಗಲ್ ಅಡ್ವೈಸರ್ನ ಅವಶ್ಯಕತೆ ಇದೆ. ಸೊ ನಾವು ನೋಡ್ತಾ ಇದ್ದೇವೆ ಸೊ ಎಷ್ಟು ಪ್ರಾಬ್ಲಮ್ಗಳಿದೆ, ಎಷ್ಟು ಕೋರ್ಟ್ ಕೇಸ್ಗಳು ಕಂಪ್ನಿಗಳು ಫೇಸ್ ಮಾಡುತ್ತೆ. ಸೊ ಇದನ್ನ ಮನಗೊಂಡು ಕಾರ್ಪೊರೇಟ್ ಸೆಕ್ಟರ್ ಏನಿದೆ ಪ್ರತಿ ಒಂದು ಕಂಪನಿಲೂ ಮಿನಿಮಮ್ 10-15 ಜನ ಲೀಗಲ್ ಅಡ್ವೈಸರ್ಸ್ಗಳನ್ನ ಸೊ ಜೊತೆಲಿ ಇಟ್ಕೊಂಡಿರ್ತಾರೆ. ಸೊ ಒಂದು ಒಳ್ಳೆ ಆಪರ್ಚುನಿಟಿ, ಒಂದು ಒಳ್ಳೆ ಕೋರ್ಸ್ ಮಾಡೋ ಜೊತೆಯಲ್ಲಿ ಸೊ ಅವ್ರ ಜೀವನನೂ ಸದೃಢ ಆಗುತ್ತೆ ಅಂತಕ್ಕಂಥ ಸೊ ಒಂದು ಅಭಿಲಾಷೆ. ಎಸ್ ಖಂಡಿತ. ನೋಡಿ, 60 ಸೀಟ್ಸ್ಗಳು ಇಲ್ಲಿ ಅವೈಲೇಬಲ್ ಇದೆ. ಯಾರಾದರೂ ವಕೀಲ ವೃತ್ತಿಯನ್ನು ನಾನು ಓದಬೇಕು, ನಂಗೆ ತುಂಬ ಇಂಟ್ರೆಸ್ಟ್ ಇದೆ ಅಂತ ಇದ್ದರೆ ನಿಮಗೆ ಏಜ್ ಇಂಪಾರ್ಟೆಂಟ್ ಆಗಿರೋದಿಲ್ಲ ಅಲ್ವಾ ಸರ್? ಅದನ್ನು ಒಂದು ಮಾತನ್ನು ನಾವು ಹೇಳಬೇಕು. ಈಗ ನಾನು PUC ಆದ್ರೂ ಕೂಡಲೇ ಓದಬೇಕಿತ್ತು, 3 ವರ್ಷ ಬಿಟ್ಟಿದ್ದೀನಿ, ಇಲ್ಲ ಡಿಗ್ರಿ ಆಗಿ 10 ವರ್ಷ ಆಯಿತು, ನಂಗೆ ಓದೋಕೆ ಆ ಥರ ಏನೂ ಇಲ್ಲ. ನಿಮ್ಗೆ ಇಲ್ಲಿ ಏಜಲ್ಲಿ ಯಾವುದೇ ವಿಚಾರ ಬರೋದಿಲ್ಲ. ನಿಮ್ಗೆ ಎಷ್ಟೇ ಏಜ್ ಆಗಿರಲಿ, ನಿಮ್ಗೆ ಓದಬೇಕು ಅನ್ನುವಂಥ ಇಂಟ್ರೆಸ್ಟ್ ಇದ್ದರೆ ನೀವು ಇಲ್ಲಿಗೆ ಜಾಯಿನ್ ಆಗ್ಬೋದು. ನಾನು ಇವರ ಕಾಂಟ್ಯಾಕ್ಟ್ ನಂಬರ್, ಇಲ್ಲಿಯ ಅಡ್ರೆಸ್ಸು, ಗೂಗಲ್ ಮ್ಯಾಪ್ ಲೊಕೇಶನ್ ಎಲ್ಲವನ್ನ ಕೊಟ್ಟಿರ್ತೀನಿ. 60 ಸೀಟನ್ನು ಆದಷ್ಟು ಬೇಗ ನಿಮ್ಗೆ ಓದಬೇಕು ಅನ್ನೋಂಥ ಉತ್ಸುಕತೆ ಇದ್ದರೆ ಅದನ್ನ ಫಿಲ್ ಮಾಡ್ಕೊಳ್ಳಿ. ಖಂಡಿತ ಪುನೀತ್ ಸರ್ ನಿಮಗೆ ಹೆಲ್ಪ್ ಮಾಡ್ತಾರೆ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮದಲ್ಲಿ ನೀವು ಭಾಗಿಯಾದ್ರಿ. ಸೊ ನಮಗೆ ಇದನ್ನು ತೋರಿಸೋದು ಕೂಡ ಇವತ್ತು ಅವಕಾಶವನ್ನು ಮಾಡಿಕೊಟ್ರಿ. ನಿಮ್ಮ ಸ್ಕೂಲ್ ಕಾಲೇಜನ್ನು ಕೂಡ ನಾವು ಈ ಹಿಂದೆ ಹೆಗ್ಗದ್ದೆ ಸ್ಟುಡಿಯೋದಲ್ಲಿ ತೋರಿಸಿದ್ವಿ. ಜೊತೆಗೆ ಈ ಸಲ BBA LLB ಮತ್ತು LLB ಕೋರ್ಸ್ಗಳು ನಿಮ್ಮ ಹತ್ರ ಪ್ರಾರಂಭ ಆಗಿರೋದ್ರಿಂದ ಇದನ್ನು ಜನತೆಗೆ ತೋರಿಸ್ಬೇಕು ಅನ್ನೋಂಥದ್ದು ಬಹಳ ಉತ್ಸುಕತೆಯಲ್ಲಿದೆ. ಅದಕ್ಕೆ ಇವತ್ತು ಅವಕಾಶ ಆಯಿತು. ಸೊ ನಮ್ಮ ಹೆಗ್ಗದ್ದೆ ಸ್ಟುಡಿಯೋದ ಎಲ್ಲ ವೀಕ್ಷಕರ ಪರವಾಗಿ ನಿಮಗೆ ತುಂಬ ಧನ್ಯವಾದ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ನೋಡಿದ್ರಲ್ಲ ವೀಕ್ಷಕರೇ, ಇದು ಇವತ್ತಿನ ವಿಶೇಷ. ಯಾಕೆ ಈ ವಿಡಿಯೋನ ಮಾಡಿದ್ದೀವಿ ಅಂತ ಹೇಳಿದ್ರೆ, ನಾವು ಎಲ್ಲೇ ಹೋದರೂ ಕೂಡ ನಮಗನ್ಸೋದು ನಮ್ಮೊಳಗಡೆ ಯಾರಾದರೂ ನಮ್ಮ ಸುತ್ತಮುತ್ತ ಒಬ್ಬ ಲಾಯರ್ ಇರಬೇಕಿತ್ತು, ಒಬ್ಬ ಡಾಕ್ಟರ್ ಇರಬೇಕಿತ್ತು, ಹೀಗೆಲ್ಲ ಅನಿಸುತ್ತೆ. ಸೊ ಹಾಗಾಗಿ ಈ ವಿಡಿಯೋನ ಯಾರು ನೋಡ್ತಾ ಇದ್ರೆ ಒಂದು ಒಳ್ಳೆಯ ಫೀಸ್ ಸ್ಟ್ರಕ್ಚರಲ್ಲಿ ಬೇಗ ಬಂದರೆ ಅದರಲ್ಲೂ ಕೂಡ ಅರ್ಧ ಪ್ರೈಸ್ಗೆ ಇಲ್ಲಿ ಸೀಟ್ಸ್ಗಳು ಅವೈಲೇಬಲ್ ಇರುತ್ತೆ. ನೀವು LLB ಮಾಡಬಹುದು ಅನ್ನೋದನ್ನು ತೋರಿಸೋದಕ್ಕೆ ಈ ವಿಡಿಯೋನ ಮಾಡಿದ್ದೀನಿ. ಇದು ಇವತ್ತಿನ ವಿಶೇಷ. ಸ್ಟೇ ಟ್ಯೂನ್, ಹೆಗ್ಗದ್ದೆ ಸ್ಟುಡಿಯೋ.